ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಬರುತ್ತೆ, ಅದನ್ನು ಸಹ ಕ್ಲಿಕ್ ಮಾಡಿ. ಇವತ್ತು ಡಬಲ್ ಸ್ಟೆಪ್ ನೆರಿಗೆ ಮಾಡಿ ವರಮಹಾಲಕ್ಷ್ಮಿಗೆ ಸೀರೆ ಉಡಿಸಿದ್ದೀನಿ. ತುಂಬಾ ಕ್ಯೂಟ್ ಆಗಿದೆ, ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತು ಇವತ್ತು ವರಮಹಾಲಕ್ಷ್ಮಿಗೆ ಸೀರೆ ಉಡಿಸಿ ನೀವು ಪೂಜೆಯನ್ನು ಮಾಡುವಾಗ ಯಾವ ರೀತಿ ನಿಮ್ಮ ಒಂದು ಉಡುಪು ಮತ್ತು ನಿಮ್ಮ ಅಲಂಕಾರ ಇರಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಿಕೊಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸ್ಕಿಪ್ ಮಾಡ್ದೇ ವಿಡಿಯೋ ಪೂರ್ತಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ, ನಿಮಗೇನಾದರೂ ಸಹಾಯ ಅನಿಸಿದರೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸಿಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ. ವರಮಹಾಲಕ್ಷ್ಮಿ ಹಬ್ಬದ ದಿನ ತಾವೆಲ್ಲರೂ ಬೆಳಗ್ಗೆನೇ ತಲೆ ಸ್ನಾನ ಮಾಡಿರ್ತೀರ ಮತ್ತು ಉಪವಾಸನೂ ಇರ್ತೀರ. ಹಾಲು ಹಣ್ಣನ್ನು ತೊಗೋಬೋದು. ವ್ರತ ಮುಗಿಯೋ ತನಕನೂ, ಪೂಜೆ ಮುಗಿಯೋ ತನಕನೂ ಹಾಲು ಹಣ್ಣುಗಳನ್ನು ನೀವು ತೊಗೋಬಹುದು. ಆಮೇಲೆ ನೀವು ಅವತ್ತಿನ ದಿನ ಸೀರೆನೇ ಉಡಬೇಕಾಗುತ್ತೆ. ಆಮೇಲೆ ಪೂಜೆ ಮಾಡುವಾಗ ಕೈಗೆ ಕಂಕಣವನ್ನು ಕಟ್ಟಿರಬೇಕು ಮತ್ತು ಬಳೆಗಳನ್ನು ಸಹ ಧರಿಸಿರಬೇಕು. ಹಣೆ ಮೇಲೆ ಬಿಂದಿ ಜೊತೆಗೆ ಕುಂಕುಮನೂ ಸಹ ಇಡಬೇಕು. ಬಿಂದಿ ಅಷ್ಟೇ ಇರಕೂಡ್ದು, ಅದರ ಜೊತೆಗೆ ಕುಂಕುಮವನ್ನು ಇಡಬೇಕು. ನೀವು ಕೂದಲನ್ನು ಫ್ರೀ ಹೇರ್ ಬಿಡೋ ಹಾಗಿಲ್ಲ. ಜುಟ್ಟಾದರೂ ಹಾಕಿ, ಜಡಿನಾದರೂ ಹಾಕಿ, ಪೋನಿನಾದರೂ ಹಾಕಿ, ಇಲ್ಲ ಜಡಿಯಾದರೂ ಹಾಕಿ. ಜಡಿ ಹಾಕಿದರೆ ತುಂಬಾ ಒಳ್ಳೆಯದು. ಮತ್ತು ಇನ್ನೊಂದೇನಪ್ಪ ಅಂದರೆ, ನೀವು ಕಂಪಲ್ಸರಿ ಹೂವನ್ನು ಮುಡಿದಿರಲೇಬೇಕು. ಇವೆಲ್ಲವೂ ನೀವು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ವ್ರತ ಮಾಡುವಾಗ ಅನುಸರಿಸಬೇಕಾದಂತಹ ನಿಯಮಗಳು. ಇವನ್ನ ಯಾವೂ ನೀವು ಚಾಚು ತಪ್ಪದೇ ಮಾಡಿ. ನಾನಿಲ್ಲಿ ಡಬಲ್ ಫೋಲ್ಡ್ ಮಾಡಿ ನೆರಿಗೆ ಹಾಕೋದನ್ನು ತೋರಿಸ್ದೆ. ಇಲ್ಲಿ ಸಿಂಗಲ್ ಫೋಲ್ಡು ಸೆರಗಿನ ನೆರಿಗೆಗಳನ್ನು ತೋರಿಸ್ತಾ ಇದ್ದೀನಿ. ಚಿಕ್ಕ ಚಿಕ್ಕದಾಗಿ ನೆರಿಗೆಗಳನ್ನು ಮಾಡ್ಕೊಳ್ಳಿ. ನೀವು ಗುಂಡ್ಪಿನ್ನಿನ ಸಹಾಯದಿಂದ ಈ ಸೀರೆಯನ್ನು ಉಡಿಸಿದ್ರೆ ತುಂಬ ಚೆನ್ನಾಗಿ ಕೂಡುತ್ತೆ. ನಾನು ಸೇಫ್ಟಿ ಪಿನ್ನಿಂದ 2 ಹತ್ರ ಲಾಕ್ ಮಾಡ್ತಾ ಇದ್ದೀನಿ. 1.5 ಮೀಟರ್ನಷ್ಟು ನಾನು ಸೆರಗಿನ ಹತ್ರ ಫ್ರಿಲ್ಲನ್ನು ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ. ಇದು ಡಬಲ್ ಕಲರ್ ಬಾರ್ಡ್ರು ಬಂದಿರೋದ್ರಿಂದ ಡಬಲ್ ಸ್ಟೆಪ್ಪು ನೆರಿಗೆ ಮಾಡಿ ಉಡಿಸಿದ್ದು ತುಂಬಾ ನೀಟಾಗಿ ಚಿಕ್ಕದಾಗಿ ಬಂದಿದೆ. ನಾನು ಟೇಬಲ್ ಮೇಲೆ ಒಂದು ಪ್ಲೇಟನ್ನು ಇಟ್ಟು ಅಕ್ಕಿಯನ್ನು ಹಾಕಿ ಅದರ ಮೇಲೆ ಸ್ವಸ್ತಿಕ್ ರಂಗೋಲಿಯನ್ನು ಬಿಡಿಸಿ ಅದರ ಮೇಲೆ ಅಕ್ಕಿಯನ್ನು ತುಂಬಿದ ಒಂದು ಬಿಂದಿಗೆಯನ್ನು ಇಡ್ತಾ ಇದ್ದೀನಿ. ನಾನು ಬಿಂದಿಗೆಯ ಸುತ್ತಲೂ ಒಂದು ಟವಲನ್ನು ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ, ನೀರಿಗೆ ಸ್ವಲ್ಪ ಅಗಲಾಗಿ ಬರಲಿ ಅಂತ. ಈಗ ನಾನು ಬಟ್ಟೆ ಕ್ಲಿಪ್ಪನ್ನು ಸೆಕ್ಯೂರ್ ಮಾಡ್ಕೊಂಡಂತಹ ಬಟ್ಟೆ ಕ್ಲಿಪ್ಪನ್ನು ರಿಮೂವ್ ಮಾಡ್ತಾ ಇದ್ದೀನಿ. ಈಗ ನಾನು ಥ್ರೆಡ್ಡನ್ನು ಬಳಸಿಲ್ಲ, ನಾನಿಲ್ಲಿ ಟ್ಯಾಗನ್ನು ಮಾಡಿಲ್ಲ. ಬಿಂದಿಗೆ ಕಂಠಕ್ಕೆ ನಾನು ನೆರಿಗೆಗಳನ್ನು ಹರುಕೊಳ್ತಾ ಇದ್ದೀನಿ. ಇದು ರೌಂಡಾಗೇ ಬರಬೇಕು ನೀರಿಗೆ, ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಡಬಲ್ ಸ್ಟೆಪ್ಪು ಸೀರೆಗೆ ಡಬಲ್ ಕಲರೇ ಬಂದಿದೆ, ಆದ್ದರಿಂದ ತುಂಬ ಲುಕ್ಕು ಭಾಳ ನೀಟಾಗಿ ಚೊಕ್ಕದಾಗಿ ಕಾಣ್ತಾ ಐತೆ ನೋಡಿ. ಈ ಥರ ನೀಟಾಗಿ ನೀವು ನೆರಿಗೆಗಳನ್ನು ಬಿಡಿಸ್ಕೋತಾ ಹೋಗಿ. ಆಮೇಲೆ ಅವು ನೀರಿಗೆ ಜರುಗ್ತವೆ ಅಂತ ಕಂಡು ಬಂದಲ್ಲಿ ನೀವು ಅದಕ್ಕೆ ಗುಂಡು ಪಿನ್ನನ್ನು ಸಹ ಹಾಕ್ಕೊಳ್ಳಿ. ನೀವು ಮೇಲಿನ ಬಿಂದಿಗೆಗೆ ಒಂದು ಕೋಲನ್ನು ಕಟ್ಟಿದ್ದೀರಲ್ವ, ಅಲ್ಲಿ ನೆರಿಗೆಗಳು ಕರೆಕ್ಟಾಗಿ ಕೂಡೋದಿಲ್ಲ, ಆಗಾಗ ಜರುಗ್ತಾ ಇರ್ತವೆ. ಅದಕ್ಕೆ ನೀವಲ್ಲಿ ಬಟ್ಟೆ ಕ್ಲಿಪ್ಪಿಂದ ಒಂದು ಲಾಕನ್ನು ಮಾಡ್ಕೊಳ್ಳಿ. ಕೋಲು ಮತ್ತು ನೆರಿಗೆಗಳಿಗೆ ಒಂದು ಲಾಕನ್ನು ಮಾಡ್ಕೊಳ್ಳಿ. ಆವಾಗ ನಿಮಗೆ ನೀಟಾಗಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ನಿಮಗೆ ನೆರಿಗೆಗಳನ್ನು ಜೋಡಿಸ್ಕೊಳ್ಳೋಕ್ಕೆ ಮತ್ತು ಮುಂದೆ ನೆರಿಗೆಗಳನ್ನು ಹರವ್ಕೊಳ್ಳೋಕ್ಕೂ ತುಂಬ ಅನುಕೂಲ ಆಗುತ್ತೆ. ನಾನಿಲ್ಲಿ ವಿ ಶೇಪ್ ಹಾಕಿ ಸೆರಗನ್ನು ಹಾಕಿದ್ದೀನಲ್ವ, ಗುಂಡ್ಪಿನ್ನಿಂದ ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಈಗ ಎದೆ ಪೋರ್ಷನ್ನಲ್ಲಿ ನೆರಿಗೆಗಳನ್ನು ಬಿಡಿಸ್ಕೊಂಡು ಗುಂಡ್ಪಿನ್ನಿನ ಸಹಾಯದಿಂದ ಇಲ್ಲೂ ಸಹ ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ ಬಿಡಿಸ್ಕೊಂಡು ಗುಂಡ್ಪಿನ್ನಿಂದ ನೀವು ಲಾಕನ್ನು ಮಾಡ್ಕೊಂಡ್ಬಿಡಿ. ನೀವು ಗುಂಡ್ಪಿನ್ ಯೂಸ್ ಮಾಡಿದರೆ ಅದು ಜಾಸ್ತಿ ಒಡೆದು ಕಾಣಲ್ಲ. ಸೇಫ್ಟಿ ಪಿನ್ ಆದರೆ ಎದ್ದು ಕಾಣುತ್ತೆ ನೋಡಿ. ಇವಾಗ ಈ ರೀತಿಯಾಗಿ ಒಂದು ಲುಕ್ ಬಂತು. ಈಗ ನಾನು ಸೊಂಟಕ್ಕೆ ಒಂದು ನಡುಪಟ್ಟಿಯನ್ನು ಕಟ್ತಾ ಇದ್ದೀನಿ, ಹಾಗೂ 2 ಸರಗಳನ್ನು ಬಳಸಿ ಅಲಂಕಾರವನ್ನು ಸಹ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಸರಗಳನ್ನು ಹಾಕಿಕೊಂಡು ನಂತರ ಕಳಸಕ್ಕೆ ಒಂದು ತೆಂಗಿನಕಾಯಿಯನ್ನು ಇಟ್ಟು ಮುಖ ಪದ್ಮವನ್ನು ಸಹ ಹಾಕ್ತಾ ಇದ್ದೀನಿ. ಆಮೇಲೆ ಚಕ್ರವನ್ನು ಜೋಡಿಸ್ಕೊಂಡು ಜಡೆಬಿಲ್ಲಿಯನ್ನು ಹಾಕಿದ್ದೀನಿ. ಈಗ ನಾನು ಮಾಲೆಯ ಅಲಂಕಾರವನ್ನು ಸಹ ಮಾಡ್ತಾ ಇದ್ದೀನಿ. ಇಷ್ಟಾದರೆ
ನಿಮಗೆ ಒಂದು ವರಮಹಾಲಕ್ಷ್ಮಿ ಅಲಂಕಾರ ಮುಗಿದ ಹಾಗೇನೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.